ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭ. ಪ್ರತಿಯೊಬ್ಬರಿಗೂ ಆರೋಗ್ಯ ಸಂಪತ್ತು ಮುಖ್ಯ ಸಂಪತ್ತಾಗಿದೆ. ನೌಕರರು ತಮ್ಮ ಆರೋಗ್ಯ ಸಂರಕ್ಷಣೆಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಸದಸ್ಯರಾದ ಎಸ್.ವಿ. ಸಂಕನೂರ್ ಹೇಳಿದರು. ನಗರದ ಕೆ.ಎಚ್. ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶುಕ್ರವಾರದಂದು ಗದಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರಂಭವನ್ನು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾವು ಜೀವನದೊಳಗೆ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅಧಿಕಾರ ಇರ್ಬೋದು, ಅದೇ ರೀತಿ ನಿಮ್ಮಲ್ಲಿ ಸಂಪತ್ತು ಇರ್ಬೋದು. ಅವರು ಎಲ್ಲಿವರೆಗೂ ನಿಮ್ಮ ಆರೋಗ್ಯ ಸರಿ ಇರಂಗಿಲ್ಲ, ಆ ಅಧಿಕಾರವನ್ನ ಸಂಪತ್ತನ್ನ ನೀವು ಉಪಯೋಗ ಮಾಡಲಿಕ್ಕೆ, ಅದನ್ನು ಅನುಭವಿಸಲಿಕ್ಕೆ ಅದು ಸಾಧ್ಯ ಆಗುವುದಿಲ್ಲ. ಅಂದ್ರೆ ಪ್ರಮುಖವಾಗಿ ಆರೋಗ್ಯ ಸಂಪತ್ತು ಬಹಳ ದೊಡ್ಡದು, ಮನುಷ್ಯರಿಗೆ ಅದು ಬಹಳ ಪ್ರಮುಖ. ಅದಕ್ಕೆ ಹಲವಾರು ರೀತಿಯ ಗಾದೆ ಮಾತುಗಳು ಹಿರಿಯರು ಹೇಳಿದ್ದಾರೆ. ಆರೋಗ್ಯ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಇಲ್ಲ ಅಂತ ಹೇಳ್ತೀವಿ ನಾವು. ಅದನ್ನೇ ಇಂಗ್ಲಿಷ್ ಒಳಗೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕಳಕಳಿ ವಿನಂತಿ ಮಾಡ್ಕೊತೀನಿ, ಆರೋಗ್ಯದ ಕಡೆಗೆ ತಾವು ಹೆಚ್ಚಿನ ಪ್ರಾಶಸ್ತ್ಯವನ್ನ, ಗಮನವನ್ನ ತಾವೆಲ್ಲ ಕೊಡಬೇಕು. ದಿನದ 24 ಗಂಟೆ ಒಳಗೆ ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಕುಟುಂಬದ ಹಿತದೃಷ್ಟಿಯಿಂದ, ಯಾಕೆ ಮನೆ ಮಾಲಕರಿಗೆ ಏನಾರು ಆಯ್ತಪ್ಪ ಅಂದ್ರೆ ಇಡೀ ಕುಟುಂಬ ಅದು ತೊಂದರೆಗೀಡಾಗ್ತದೆ, ಹಾನಿ ಒಳಗಾಗ್ತದೆ. ಹೀಗಾಗಿ ಪ್ರತಿದಿನ 24 ಗಂಟೆ ಅವಧಿಯೊಳಗೆ ಕನಿಷ್ಠ 1 ಗಂಟೆ ಆದರೂ ಕೂಡ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಇವತ್ತು ಗಮನ ಹರಿಸಬೇಕು. ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ವರ್ಷಕ್ಕೊಮ್ಮೆ ಏನು ಕ್ರೀಡಾಕೂಟ ಆಗ್ತದೆ, ಅವಾಗ ನೀವು ಭಾಗವಹಿಸೋದ್ರಿಂದ ಅದು ಆಗುವುದಿಲ್ಲ. ಪ್ರತಿನಿತ್ಯ ದಿನನಿತ್ಯದ ನೀವು ದಿನಚರಿಯೊಳಗೆ 1 ತಾಸಾದರೂ ಕೂಡ ಅದು ವ್ಯಾಯಾಮ ಇರ್ಬೋದು, ವಾಕಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ವಾಲಿಬಾಲ್ ಒಂದು ಸ್ಪರ್ಧೆ ಇರ್ಬೋದು, ಯಾವುದಾದ್ರೂ ಒಂದು ಕ್ರೀಡೆಯೊಳಗೆ ಅದನ್ನು ನೀವು ಹವ್ಯಾಸವಾಗಿ ಪ್ರತಿನಿತ್ಯ ಬೆಳೆಸ್ಕೋಬೇಕು. ಯೋಗ ಇರ್ಬೋದು, ನಿಮ್ಗೆ ಯಾವ ಆಸಕ್ತಿ ಅದ ಆಸಕ್ತಿಯನ್ನ ಪ್ರತಿನಿತ್ಯ ನೀವು ಜೀವನದೊಳಗೆ ಅಳವಡಿಸಿಕೊಂಡ್ರೆ ಖಂಡಿತವಾಗಿ ಇವತ್ತು ಆರೋಗ್ಯ ಸರಿ ಇರ್ತದೆ. ಆರೋಗ್ಯವಂತ ನಾಗರಿಕರಿಂದ ಒಂದು ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಆರೋಗ್ಯವಂತ ಸಮಾಜದಿಂದ ಬಲಿಷ್ಠವಾದಂತ ಆರೋಗ್ಯವಾದಂತ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ತದೆ. ಅದು ಬಹಳ ಮುಖ್ಯ. ಯಾವ ದೇಶದೊಳಗೆ ಆರೋಗ್ಯವಂತ ನಾಗರಿಕರು ಇರ್ತಾರ, ಯಾವ ದೇಶದೊಳಗೆ ಆರೋಗ್ಯವಂತ ಸಮಾಜ ಇರ್ತದ, ಖಂಡಿತವಾಗಿ ಆ ದೇಶ ಪ್ರಗತಿ ಪಥದಲ್ಲಿ ನಡೀತದ, ಪ್ರಗತಿ ಹೊಂದದ. ಸೊ ಎಲ್ಲ ಹಿನ್ನೆಲೆಯೊಳಗೆ, ಯಾಕಂದ್ರೆ ನನಗೆ ಗೊತ್ತುಂಟು, ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ 2ನೇ ಬಾರಿಗೆ ವಿಧಾನ ಪರಿಷತ್ತನ್ನ ಪ್ರವೇಶ ಮಾಡಿದ್ದೇನೆ. ನಮ್ಮ ರಾಜ್ಯದೊಳಗೆ ಸುಮಾರು 2,56,000 ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳಿವೆ. ನಾನು ಮೊದಲನೇ ಬಾರಿಗೆ ವಿಧಾನ ಪರಿಷತ್ತನ್ನ ಪ್ರವೇಶ ಮಾಡಿದ ಸಂದರ್ಭದೊಳಗೆ, ಅವಾಗ ಮೊದಲನೇ ಬಾರಿ ಪ್ರವೇಶ ಮಾಡಿದ ಸನ್ಮಾನ್ಯ ಸರ್ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದರು. ಅವತ್ತಿಂದ ಇವತ್ತಿಗೂ ಕೂಡ ಪ್ರತಿ ವರ್ಷ ನಾ ಸದನದೊಳಗೆ ಒಂದಲ್ಲ ಒಂದು ರೀತಿಯೊಳಗೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಏನಿದ್ದಾರೆ ಅದು 34
ನಿವೃತ್ತಿ, ನಿಧನ, ರಾಜೀನಾಮೆಯಿಂದ ಈ ಉದ್ಯೋಗ ಖಾಲಿಯಾಗಿದೆ. ಆ ಹುದ್ದೆಗಳನ್ನು ಭರ್ತಿ ಮಾಡಿ ಅದನ್ನು ತುಂಬಿಕೊಳ್ಳಬೇಕು. ಈ ವರ್ಷ ಬಜೆಟ್ನಲ್ಲೂ ಕೂಡ ಅದನ್ನು ನಿಖರವಾಗಿ ಮಾಹಿತಿ ಕೊಟ್ಟಿಲ್ಲ. ಅವಶ್ಯಕತೆಗೆ ತಕ್ಕಂತೆ ನಾವು ಹುದ್ದೆಗಳನ್ನು ತುಂಬಿಕೊಳ್ತಂತ ಅಷ್ಟೇ ಹೇಳ್ಯಾರ. ಆದರೆ ಯಾವ ಇಲಾಖೆಯೊಳಗೆ ಎಷ್ಟು ಹುದ್ದೆಗಳನ್ನು ತುಂಬಿಕೊಂತ ಯಾವುದೂ ಕೂಡ ಸ್ಪಷ್ಟೀಕರಣ ನೀಡಿಲ್ಲ. ಇದು ನಾನು ಯಾಕೆ ಪ್ರತಿ ವರ್ಷ ಸದನದಲ್ಲಿ ಪ್ರಸ್ತಾಪ ಮಾಡ್ತೇನಪ್ಪ ಅಂದ್ರೆ, ನಾನು ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾದಂಥ ಒಬ್ಬ ಚುನಾಯಿತ ಪ್ರತಿನಿಧಿ, ವಿಧಾನ ಪರಿಷತ್ ಸದಸ್ಯ. ಇವತ್ತು ನಮ್ಮ ದೇಶದೊಳಗೆ, ನಮ್ಮ ರಾಜ್ಯದೊಳಗೆ ನಿರುದ್ಯೋಗಿಗಳ ಸಂಖ್ಯೆ ಬಹಳಷ್ಟಿದೆ. ಹಾಗಾಗಿ ಸರ್ಕಾರವನ್ನು ಒಂದಿಲ್ಲ ಒಂದು ರೀತಿಯೊಳಗೆ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥ ನಾನು ಕೆಲಸ ಮಾಡ್ತಿದ್ದೇನೆ. ಆದರೆ ನಾನು ಯಶಸ್ಸು ಕಂಡಿಲ್ಲ. ಆದರೆ ಕಳೆದ ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಪ್ರೈಮರಿ ಸ್ಕೂಲ್ ಒಳಗೆ ಸುಮಾರು 13,000ಕ್ಕೂ ಹೆಚ್ಚು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗಳ ನೇಮಕಾತಿ ಆಗ್ಯಾರ. ಅದೇ ರೀತಿ ಡಿಗ್ರಿ ಕಾಲೇಜ್ ಒಳಗೆ ಅದರಲ್ಲಿ ಕೂಡ ಸುಮಾರು 11,100 ಡಿಗ್ರಿ ಕಾಲೇಜ್ ಒಳಗೆ ಸಹ ಪ್ರಾಧ್ಯಾಪಕರ ನೇಮಕಾತಿಗಳು ಆಗ್ಯಾವ. ಮತ್ತು ಉಳಿದ ಇಲಾಖೆ ಒಳಗೆ PWD ಇರ್ಬೋದು, ಸ್ವಲ್ಪ 200, 300. ಅದೊಂದು ಬಹಳ ಸಣ್ಣ ಸಂಖ್ಯೆ. ಯಾಕಂದ್ರೆ 2,56,000 ಹುದ್ದೆಗಳು ಖಾಲಿ ಅದಾವೆ. ಅಂಥವ್ರು ನೀವು 2,000 ಮಾಡಿದ್ರೆ ಯಾವ ಲೆಕ್ಕ? ಅಟ್ಲೀಸ್ಟ್ ಒಂದು 50% ಏನು ಹುದ್ದೆಗಳು ಖಾಲಿ ಅದಾವೆ ಅದನ್ನು ತುಂಬಬೇಕಂತ ತಿಳ್ಕೊಂಡು ನಮ್ಮ ಮನವಿಯಿಂದ ಒತ್ತಡವನ್ನು ಸರ್ಕಾರದ ಮೇಲೆ ಪ್ರತಿ ಸದನದೊಳಗೆ ನಾವು ಮಾಡ್ತಾ ಬಂದಿದ್ದೀನಿ. ಯಾಕಿದ್ರು ಮಾಡ್ತೀವಪ್ಪ ಅಂತಂದ್ರೆ, ಮುಖ್ಯವಾಗಿ ನೋಡಿ, ನಿವೃತ್ತಿ ಹೊಂದಿದಂಥ ಹುದ್ದೆಗಳು ಖಾಲಿ, ಯಾವುದೋ ಒಂದು ಇಲಾಖೆ ಖಾಲಿ ಇದ್ದಾರೆ, ಅಲ್ಲಿ ಕೆಲಸದ ಒತ್ತಡ ಯಾರಿದ್ದಾರೆ ಸಂಖ್ಯೆ ಕಡಿಮೆ ಇರ್ತದೆ. ಯಾರಿದ್ದಾರೋ ಅವ್ರ ಮೇಲೆ ಒತ್ತಡವಿರ್ತದೆ. ಯಾವ ರೀತಿ ಆಗ್ತದಪ್ಪ ಅಂತಂದ್ರೆ, ರಾಜ್ಯದಿಂದ ಏನಾದರೂ ಮಾಹಿತಿ ಬಂದ್ರೆ, DCR ನಿಮ್ಮನ್ನು ಮಾಹಿತಿ ಕೇಳಿದ್ರೆ ಪ್ರತಿಯೊಂದು ರಾತ್ರಿ ಪ್ರತಿಯೊಂದು ದಿನ ಏನೇನೋ ಮಾಹಿತಿ ಕೇಳ್ತಾರೆ. ನನಗೆ ಗೊತ್ತುಂಟು, ಎಲ್ಲ ಇಲಾಖೆಯೊಳಗೆ ಏನು ಇವತ್ತು ಸರ್ಕಾರಿ ನೌಕರರ ಮುಂಜಾನೆ 9 ಗಂಟೆಗೆ ಅವ್ರ ಮನೆ ಬಿಟ್ಟರೆ ರಾತ್ರಿ 9 ಗಂಟೆಗೆ ಮನೆ ಮುಟ್ಟುವಂತ ಪರಿಸ್ಥಿತಿ ಇವತ್ತೈತೆ. ಹಾಗಾಗಿ ಇವತ್ತು ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಒಂದು ಮಾನಸಿಕ ಒತ್ತಡದೊಳಗೆ ಕೆಲಸ ಮಾಡ್ತಿದ್ದಾರೆ. ಆರೋಗ್ಯ ಕೆಡಲಿಕ್ಕೆ ಪ್ರಮುಖವಾದಂತ ಕಾರಣ ನಾವು ಹೇಳ್ತೀವಿ ಮೆಂಟಲ್ ಟೆನ್ಷನ್ ಅಂತ ಹೇಳ್ತೀವಿ. ಮಾನಸಿಕ ಒತ್ತಡ ಮನುಷ್ಯನಿಗೆ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಆ ಒಂದು ವಿಷಯದೊಳಗೆ ನೀವು ಮಾನಸಿಕ ಟೆನ್ಷನ್ ಅನ್ನ ನೀವು ಕಡಿಮೆ ಮಾಡ್ಕೋಬೇಕಾದ್ರೆ, ನಮ್ಮ ಪಲ್ಯದವರು ಕೂತ್ಕೊಂಡಾರೆ ಯೋಗ ಗುರುಗಳವರು, ಮಾನಸಿಕ ಒತ್ತಡವನ್ನು ನೀವು ಕಡಿಮೆ ಮಾಡ್ಕೋಬೇಕಾದ್ರೆ ಬಹಳ ಒಂದು 15 ನಿಮಿಷ ಯೋಗ ಅಭ್ಯಾಸ ಮಾಡಿದ್ರೆ ಟೆನ್ಷನ್ ಹೋಗ್ತದೆ. ಯಾವುದೊಂದು ಕ್ರೀಡೆಯೊಳಗೆ ಆಟ ಆಡಿದ್ರೆ, ನೀವು ವಾಕಿಂಗ್ ಮಾಡಿದ್ರೆ, ಸ್ವಿಮ್ಮಿಂಗ್ ಇಸ್ ದಿ ಬೆಸ್ಟ್ ಹೇಳ್ತಾರೆ. ಸ್ವಿಮ್ಮಿಂಗ್ ಬಹಳ ಮನುಷ್ಯನಿಗೆ ದೊಡ್ಡ ಎಕ್ಸರ್ಸೈಸ್ ಅಂತ. ಸ್ವಿಮ್ಮಿಂಗ್ ಮಾಡಕ್ ಆಗುದಿಲ್ಲ ಈಗ, ಗೊತ್ತುಂಟು. ಆದರೆ ಈ ರೀತಿಯ ಕ್ರೀಡೆಯೊಳಗೆ ನೀವು ಭಾಗವಹಿಸೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ. ನನಗೆ ಗೊತ್ತುಂಟು, ರಾಜ್ಯ ಸರ್ಕಾರಿ ಏನು ನೌಕರ ಬಂಧುಗಳದ ಬಹಳಷ್ಟು ಜನಕ್ಕೆ ಬ್ಲಡ್ ಪ್ರೆಷರ್, ಶುಗರ್ ಕಾಯಿಲೆ ಸಾಮಾನ್ಯವಾಗಿಬಿಟ್ಟದೆ. ನೋಡಿ, 25-26 ಯಂಗ್ ಯೂತ್, ಅದು ಏಜ್. ಅದು 25-27 ವಯಸ್ಸಿಗೆ ನಿಮ್ಗೆ ಶುಗರ್ ಬರ್ತದೆ ಅಂತಂದ್ರೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದಂದ್ರೆ ಮುಂದೆ ಬದುಕುದಷ್ಟು ಬಹಳ ಕಷ್ಟ ಆಗ್ತದೆ. ಆ ದಶೆಯೊಳಗೆ ಇವತ್ತೇನು ರಾಜ್ಯ ಸರ್ಕಾರಿ ನೌಕರ ಸಂಘದವರು ಇವತ್ತು ಪ್ರತಿ ಜಿಲ್ಲಾ ಮಟ್ಟದೊಳಗೆ ಏನೊಂದು ಕ್ರೀಡಾಕೂಟವನ್ನು ಇವತ್ತು ಏರ್ಪಡಿಸ್ತಿದ್ದಾರೆ. ಇದು ಬಹಳ ಒಳ್ಳೆಯ ಕೆಲಸ. ಮತ್ತು ವಿಶೇಷವಾಗಿ ನಾನು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ನನ್ನ ನೌಕರರ ಬಗ್ಗೆ ಬಹಳಷ್ಟು ಅಭಿಮಾನ ಮತ್ತು ಗೌರವವನ್ನು ಹೊಂದಿದಂಥ ವ್ಯಕ್ತಿ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಇವತ್ತು ನೈಸರ್ಗಿಕ ವಿಕೋಪದ ಸಂದರ್ಭದೊಳಗೆ ಎಲ್ಲಿ ಪ್ರವಾಹ ಬಂದಲ್ಲಿ ಏನೇ ಆಗಿರಲಿ, ವಿಶೇಷವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ವಿಶೇಷವಾಗಿ ಶಿಕ್ಷಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ತಮ್ಮ ಜೀವನ ಹಣ್ಣು ತೊಳೆದು ಆ ಸ್ಥಳಕ್ಕೆ ಹೋಗ್ತೀರಿ. ಸರ್ಕಾರ ಏನೇನು ಆದೇಶ ಮಾಡ್ತದೆ, ಸರ್ಕಾರದ ಆದೇಶವನ್ನು ಪಾಲಿಸಲಿಕ್ಕೆ, ಏನು ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಆ ಕಷ್ಟ ನಿವಾರಣೆ ಮಾಡಲಿಕ್ಕೆ, ಅವ್ರ ಸಹಾಯಕ್ಕೆ ನೀವು ಹೋಗ್ತೀರಿ. ವಿಶೇಷವಾಗಿ ಸಂದರ್ಭದೊಳಗೆ ನಾನು ನೆನೆಸ್ಕೋಬೇಕಾಗ್ತದೆ, ಕೋವಿಡ್ ಅವಧಿಯೊಳಗೆ ನಾವು ಯಾರು ಮನೆ ಬಿಟ್ಟು ಹೊರಗೆ ಬಂದಿಲ್ಲ, ಬಾಗಿಲವನ್ನು ತೆಗಿತಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ನೀವೆಲ್ಲ ರಾಜ್ಯ ಸರ್ಕಾರಿ ನೌಕರ ಸಂಘದವರು
ಆ ಕೋರಿಕೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಏನೇನು ಸರ್ಕಾರದಿಂದ ಆದೇಶ ಬರ್ತದೆ ಅದನ್ನೆಲ್ಲ ಇವತ್ತು ಮನೆ ಮನೆಗೆ ತಲುಪಿಸ್ಲಿಕ್ಕೆ ಮತ್ತೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ನಿಮ್ಮ ಜೀವದ ಹಂಗೆ ತರದು ನೀವೆಲ್ಲ ಕೆಲಸ ಮಾಡಿದ್ದಾರೆ. ಇದು ಒಂದಲ್ಲ ಎರಡಲ್ಲ, ಜನಪರ ಕಾರ್ಯಕ್ರಮಗಳನ್ನು ಸರ್ಕಾರ ಯೋಜನೆ ಏನೇನು ರೂಪಿಸ್ತದೆ ಪ್ರತಿಯೊಂದು ಸರ್ಕಾರದ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವ ರೀತಿಯೊಳಗೆ ನೀವು ಅತ್ಯಂತ ಪ್ರಾಮಾಣಿಕವಾಗಿ ಈ ಕೆಲಸ ಮಾಡ್ತಾ ಬಂದಿದ್ದಾರೆ. ಮತ್ತು ಯಾವುದೇ ಒಂದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕಾದ್ರೆ ಯಾವುದೇ ಪಕ್ಷದಿಲ್ಲ, ಸರ್ಕಾರಕ್ಕೆ ಯಾವುದೇ ಪಕ್ಷದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕಾದ್ರೆ ಎಲ್ಲಿವರೆಗೆ ಆ ಸರ್ಕಾರ ಏನು ಯೋಜನೆಗಳನ್ನು ರೂಪಿಸ್ತದ ಆ ರೂಪಿಸುವ ಯೋಜನೆಗಳನ್ನು ಮನೆಗೆ ತಲುಪಿಸ್ಬೇಕು, ಅಂದಾಗ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಸೊ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುವಲ್ಲಿ ತಮ್ಮದು ಕೂಡ ಪ್ರಮುಖವಾದಂತ ಪಾತ್ರ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ಬಹಳಷ್ಟು ಅಪಾರವಾದಂತ ಗೌರವವನ್ನು ನಾವು ಹೊಂದಿದಂತ ವ್ಯಕ್ತಿ ಅಂತ ತಿಳ್ಕೊಂಡು ನಾವು ಹೇಳ್ತಾ ಇವತ್ತೇನು ಸ್ಪರ್ಧೆಗಳು ನಡೀತಾವೆ ಅದ್ರ ಜೊತೆಗೆ ನೋಡಿ ಬರೀ ಕ್ರೀಡೆ ಒಂದೇ ಅಲ್ಲ, ಸಾಂಸ್ಕೃತಿಕ ಸ್ಪರ್ಧೆಗಳು ಕೂಡ ನಡೀತವೆ. ನಮ್ಮ ದೇಶದ ಸಂಸ್ಕೃತಿ ಕಾಪಾಡುವುದರಿಂದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಹಾಗಾಗಿ ವಿವಿಧ ರೀತಿಯ ಸಾಂಸ್ಕೃತಿಕ ಏನು ನಮ್ಮ ದೇಶದ ಸಾಂಸ್ಕೃತಿಕ ಸಂಪತ್ತು, ಆ ಸಂಪತ್ತನ್ನ ಕಾಪಾಡುವಲ್ಲಿ, ಅದನ್ನು ಉಳಿಸುವಲ್ಲಿ, ಅದನ್ನು ಬೆಳೆಸುವಲ್ಲಿ ಈ ರೀತಿಯ ಒಂದು ಸಾಂಸ್ಕೃತಿಕ ಸ್ಪರ್ಧೆ ಇವತ್ತ ರಾಜ್ಯ ಸರ್ಕಾರಿ ನೌಕರ ಸಂಘದವರು ಏರ್ಪಡಿಸಿದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂತ ಕಾರ್ಯ ಅಂತ ಹೇಳ್ತಾ ಸರ್ಕಾರಿ ನೌಕರರು ದಿನನಿತ್ಯ ಕಚೇರಿ ಕೆಲಸ ನಿರ್ವಹಣೆಯಲ್ಲಿನ ಒತ್ತಡವನ್ನು ಕಡಿಮೆಗೊಳಿಸಲು ದಿವಸದ 1 ಗಂಟೆಯಾದರೂ ವ್ಯಾಯಾಮಕ್ಕಾಗಿಯೇ ಮೀಸಲಿಡಬೇಕು. ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಿಂದ ಒತ್ತಡದಿಂದ ಹೊರಬಂದು ಚೈತನ್ಯದಿಂದ ಕೆಲಸ ನಿರ್ವಹಿಸಲು ಸಹಾಯವಾಗುತ್ತದೆ ಎಂದರು. ಪ್ರಕೃತಿ ವಿಕೋಪದಂತಹ ಕೆಲವು ಸಂದರ್ಭದಲ್ಲಿಯೂ ಸಹ ಸರ್ಕಾರಿ ನೌಕರರು ತಮ್ಮ ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸಿದ್ದು ಶ್ಲಾಘನೀಯ ಸಂಗತಿಯಾಗಿದೆ. ಆರೋಗ್ಯವಂತ ನಾಗರಿಕರಿಂದ ಮಾತ್ರ ಆರೋಗ್ಯವಂತ ದೇಶ ನಿರ್ಮಾಣವಾಗಲು ಸಾಧ್ಯ. ಇತ್ತೀಚಿನ ದಿನಮಾನಗಳಲ್ಲಿ ಯುವ ಪೀಳಿಗೆ ಬಿಪಿ, ಮಧುಮೇಹ, ಮಾನಸಿಕ ಒತ್ತಡ ಸೇರಿದಂತೆ ಅನೇಕ ಕಾಯಿಲೆಗಳಿಂದ ಬಳಲುತ್ತಿರುವುದು ವಿಷಾದನೀಯ ಸಂಗತಿ. ಸರ್ಕಾರಿ ನೌಕರರು ಪ್ರತಿನಿತ್ಯ ಯೋಗ, ಕ್ರೀಡೆಯನ್ನು ಹವ್ಯಾಸವಾಗಿಸಿಕೊಂಡು ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಎಂದು ಹೇಳಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಶರಣು ಗೋಗೇರಿ ಸರ್ವರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು, ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಪಾಲ್ಗೊಳ್ಳುವಿಕೆ ಮುಖ್ಯವಾಗಿದೆ. ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಂಡು ಕ್ರೀಡಾ ಮನೋಭಾವ ಮೆರೆಯಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ರವಿ ಗುಂಜಿಕರ್, ಪಿಎಚ್ ಕಡಿವಾಳ್, ಸತೀಶ್ ಕಟ್ಟಿಮನಿ, ಅಶೋಕ್ ಹಾದಿ ಸೇರಿದಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಇಲಾಖೆಯ ಕ್ರೀಡಾಪಟುಗಳು ಹಾಜರಿದ್ದರು. ವೆಂಕಟೇಶ್ ಆಲ್ಕೋಡ್ ಅವರು ನಾಡಗೀತೆ ಪ್ರಸ್ತುತಪಡಿಸಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೆಬಿ ಕೊಣ್ಣೂರ್ ವಂದಿಸಿದರು. ಎಂಎ ಯರುಗುಡಿ ಕಾರ್ಯಕ್ರಮ ನಿರೂಪಿಸಿದರು. ದಿ ಫ್ರೈಡೆ ಟೈಮ್ಸ್ ನ್ಯೂಸ್, ಗದಗ್.